ಅಂದರೆ ಸುಮಾರು 1.5 ಲಕ್ಷ ಲಾಸ್. 1.5 ಲಕ್ಷ ಮಾಲ್ ಆರ್ಡರ್ ಇದ್ದಿದ್ದು ಕ್ಯಾನ್ಸಲ್ ಮಾಡ್ಕೊಂಡು. ಇನ್ನೊಂದು ಏನಾಯ್ತು, ಇದ್ರ ಏಜ್ ಆಯ್ತು ಅಂದ್ರೆ ಟೈಮಿಂಗ್ ಮುಗಿತಂದ್ರೆ ಮಾಲ್ ನಿಲ್ಲಲ್ಲ, ಮಾಲೆಲ್ಲ ಬೀಳಲ್ಲ, ಆಟೋಮೆಟಿಕ್ ಕೆಳಗೆ ಬಿದ್ದು ಬಿಡ, ಕೆಳಗೆ ಬಿದ್ದು ಬಿಡು ಸರ್, ವೇಸ್ಟ್ ನಮಗೆ. ವೇಸ್ಟ್ ಸರ್. ಇನ್ನೊಂದು ರಿಸ್ಕ್ ಏನೈತೆ ಗೊತ್ತಾ ಸರ್, ನೀರ್ಲೇದು ಇವತ್ತು ಮಾರ್ಕೆಟ್ 55-100 ಐತೆ ಸಂಬಂಧಪಡಲ್ಲ. ಬಟ್ ಅಲ್ಲಿ ಡೈಲಿ ಹಾರ್ವೆಸ್ಟಿಂಗ್ ಹಾರ್ವೆಸ್ಟಿಂಗ್ ಆಗ್ಬೇಕು ಸರ್. ಅದು 10 ರೂಪಾಯಿ ಕೆಜಿ ಇರಲಿ, 100 ರೂಪಾಯಿ ಕೆಜಿ, 100 ರೂಪಾಯಿ ಕೆಜಿ ಇರಲಿ, ಸಂಬಂಧಪಡಲ್ಲ. ಇಲ್ಲ ನನ್ನ ಟೈಮ್ ಮುಗಿತು, ನಾ ಕೆಳಗೆ ಹೋಗ್ತೇನೆ ಅಂತ ಹೇಳ್ಬಿಡು ಸರ್. ಅದು ಕೇಳಲ್ಲ ಸರ್, ಹೇಳಲ್ಲ ಸರ್. ನಿಸರ್ಗ ಕೈಯಲ್ಲಿ ಐತಲ್ಲ ಸರ್. ನಮ್ ಸರ ಪೇರು ನಾವು 8 ದಿನ ಬಿಟ್ಟು ಕಟ್ ಮಾಡ್ರೆ ನಡಿತೈತಿ, ನಡೀತು ಸರ್. ಮ್ಯಾಂಗೋ ನಡಿತೈತಿ, ಹಲಸೆ ನಡಿತೈತಿ, ಮೂಸಂಬಿ ನಡಿತೈತಿ, ಯಾವುದೇ ನೆಟ್ಗ ಸರ್. ಇದು ಮಾತ್ರ ಇದು ಹೇಳ್ದಂಗೆ ನಾ ಕಳಿಸ್ಬೇಕು. ನಾವ್ ಹೇಳ್ದಂಗೆ ಇದು ಕೇಳಕ್ ಸಾಧ್ಯನೇ ಸರ್. ಕೆಳಗೆ ಉದ್ರೈತೆ, ಏನೋ ಒಂದು ಬಾಕ್ಸ್ ಕಳ್ಸೋಣ. ಏನಾಗ ಇವ್ರು ಸರ ಒಂದು ಸಪ್ರೇಟ್ ಲೇಬರ್ ಅಂತ ಅದಕ್ಕೆ ಇಟ್ಬಿಡು ಸರ್. ಇವ್ರು ನಾವಾಗೆ ಆಗ್ತಾ ಇರ್ತೀವಿ, ಲೇಬರ್ ಆಗ್ತಾ ಇರ್ತಾವ ಅಂದ್ರೆ ಬರ್ತಾನೆ ನೋಡ್ತಾನೆ ಡ್ಯಾಮೇಜ್ ಆಯ್ತಾ ಹೊರಗ, ಇಲ್ಲಾಂದ್ರ ಅವ್ರು ಸಾಕ ಅವ್ರು ಫೋನ್ ಹಾಕತ್ತ, ಅವ್ರು ನನಗೆ ಫೋನ್ ಮಾಡ್ತಾರೆ, ಸರ್ ನಿಮ್ಮ ತೋಟದಿಂದ ಡ್ಯಾಮೇಜ್ ಮಾಲ್ ಬರ್ತಾ ಇದೆ, ನನಗೆ ಬೇಡ ಅಂದ್ಬಿಡ್ತಾನೆ ಸರ್. ನಾವು ರೈತರು ಏನು ಸರ್ ಯಾರಿಗೆ ಮೋಸ ಮಾಡ್ತಾ ಇಲ್ಲ. ನಾವು ರೈತರು ಏನಂದ್ರೆ ಸರ್, ಒಂದು ಹೆಮ್ಮೆ ವಿಷಯ ನಮ್ಮ ರೈತಾಪಿ ಕುಟುಂಬಲಿಂತ ಹೇಳ್ಬೇಕಾದ್ರೆ ನನಗೆ ಹೆಮ್ಮೆ ವಿಷಯ ಏನಂದ್ರೆ, ಯಾವುದೇ ರೈತ ಯಾರಿಗೆ ಮೋಸ ಮಾಡಲ್ಲ ಸರ್. ರೈತರಿಗೆ ಎಲ್ಲ ರೀತಿಯಿಂದ ಮೋಸ ಆಗ್ತಾ ಇರ್ತಾ, ಬಟ್ ಯಾರ ರೈತರಿಗೆ ಮೋಸ ಮಾಡಲ್ಲ ಸರ್. ಅದೊಂದು ಹೆಮ್ಮೆ ವಿಷಯ ಸರ್. ಇದೆಲ್ಲ ನೀಟಾಗಿ ಪ್ಯಾಕಿಂಗ್ ಮಾಡಿ ಕಾಟ ಮಾಡಿ ಗಾಡಿ ಲೋಡ್ ಹೋಗ್ರಿ ನಂದೇ ಸರ್ ಮಾಲ್. ಇದು ಲೋಡ್ ಆಗಿ ಪೇಮೆಂಟ್ ಆಗಿ ಇವ್ರದ್ದು ಮಾಲ್ ಗಾಡಿ ಒಳಗೆ ಬಿದ್ದು ಹಗ್ಗ ಹಾಕಿದ್ಮೇಲೆ ಹಗ್ಗ ಹಾಕಿ ನಾ ಅವ್ರದ್ದು ಈಗ ನಾ ಮಾಲ್ ಇದು ತೊಯ್ತಾ ಬಿಟ್ಟು ಹೋಗ್ಬಿಡ್ತೇವೆ ಸರ್. ಇಲ್ಲಿ ಸರ್ ತೋಟದಾಗ ಏನಾದ್ರೂ ನಾವೇ ಜವಾಬ್ದಾರಿ ಸರ್. ಇವ್ರು ಮಾಲ್ ಬಿತ್ತು ಗಾಡಿ ನಮ್ದು ಗೇಟ್ ತಟಾಯ್ತಾ, ನಮ್ಮ ಅಕೌಂಟ್ ಪೇಮೆಂಟ್ ಬಿತ್ತಾ, ಇವ್ರ ಜವಾಬ್ದಾರಿ ಸರ್. ಹೊರಗೆ ಹೋಗಲಿ ಮಳೆ ಆಗಲಿ ತೋಸಿಲಿ ನನಗೆ ಸಂಬಂಧ ಇಲ್ಲ ಸರ್. ಈಗ ಏನಾಯ್ತಲ್ಲ ಸರ್, ಮಳೆ ಆಯ್ತಪ್ಪ ಅಂದ್ರೆ ನಾನೆಲ್ಲ ಹೊರಗೆ ಒಚ್ಚಿಡ್ಬೇಕು, ಶೆಡ್ಡಿನಾಗ ಬೆಳಿಬೇಕು, ಗೊಬ್ಬರ ಹಾಕ್ಬೇಕು, ಅವನು ಎಲ್ಲಾ ರೆಡಿ ಮಾಡ್ಬೇಕು, ಕಟಾವ್ ಮಾಡ್ಬೇಕು, ಈ ತರ ಟ್ರೇ ಎಲ್ಲ ರೆಡಿ ಮಾಡಿ ಸರ್. ಅಲ್ಲಿವರೆಗೆ ದೇವ್ರು ನಮ್ ಕಾಯ್ಬೇಕ್ರಿ ರೈತ. ಹಾ ಸರ್, ಇವಾಗ ನೋಡಿ ಸರ್, 11 ತಿಂಗಳ ಕೆಲಸದಿಲ್ಲ, ನಾ ಆರಾಮ್ ಮಾಡಿದೀನಿ ಸರ್ ಈ ತೋಟದಲ್ಲಿ ಕೆಲಸನ. ನಮ್ ಟೈಮ್ಗೆ ನಾವು ಮಾಡಿದ್ವಿ ಸರ್. ಬಟ್ ಈ ಟೈಮ್ ನಾವು ಮಾಡಕ್ ಸರಿ ಸರ್, ಇದು ಮುಗಿಯೋದ್ರಾಗ 10 ಕೆಜಿ ಬರುತ್ತೆ ಸರ್ ಒಂದ್ ಗಿಡಕ್ಕೆ. 10 ಕೆಜಿ ಜಾಸ್ತಿ ಆಗುತ್ತೆ ಸರ್. ನಮ್ಮ ಓರಣನ ಆರ್ಭಟನೆ ಜಾಸ್ತಿ ಆಯ್ತು, ಗಾಳಿ ಜಾಸ್ತಿ ಆಯ್ತು ಅಂದ್ರೆ ನಾಳೆ ನಾ ತೋಟಕ್ಕೆ ಬರಂಗಿಲ್ಲ ಸರ್. ಹಂಗಿದು ಅಷ್ಟು ನೋವು ಸರ್. ಇವತ್ತು ನಮ್ಗೆ ಯಾವುದೇ ದೇವರ ಕೃಪೆಯಿಂದ ಹಿಂಗ ಐತೆ ಅನ್ನೋದಕ್ಕೆ ಮಾಲ್ ಇಷ್ಟು ತೆಗಿತಾ ಇದೆ ಸರ್. ಫಸ್ಟ್ನೇ ವರ್ಷ ಸರ್ ನಂದು ಇವತ್ತು ಹಾರ್ವೆಸ್ಟಿಂಗ್ ಮಾಡ್ಕೊಂಡು ಸಾಯಂಕಾಲ ಹೋಗಿದ್ದೀವಿ. ಬೆಳಿಗ್ಗೆ ಬಂದು ನೋಡಿದ್ರೆ ಮಳೆ ಆಗಿಬಿಟ್ಟೈತಿ, ಚೆನ್ನಾಗಿ ಮಳೆ ಗಾಳಿ ಬಿಟ್ಬಿಡತಿ. ಬೆಳಿಗ್ಗೆ ಬಂದು ನೋಡಿದ್ರೆ ಚಾಪಿ ಆಸ್ತಿ ಹಂಗ ಸರ್. ಮುಂಗಾರು ಮಳೆಗಳು ಎಲ್ಲ ಆರ್ಭಟಗಳು ಗಾಳಿ ಬಿಡುತ್ತ, ಆಮೇಲೆ ಆಲೆಕಲ್ ಮಳೆ ಆಗುತ್ತ, ಅವನ್ನೆಲ್ಲ ನೋಡ್ಕೊಂಡು ನಾವು ಲಾಭ ತೆಗಿಬೇಕು ಸರ್. 100 ಬಾಕ್ಸ್ ಲೆಕ್ಕ ಸರ್ ಇವತ್ತು ಹಾರ್ವೆಸ್ಟಿಂಗ್ ಮುಗಿದ್ರೆ, ಅಂದ್ರೆ 10 ಟನ್ ಮಾಲ್ ಸರ್. ಈಗ ಇವತ್ತಿಗೆ 10 ಟನ್ ಮಾಲ್. ಇನ್ನು ನೋಡ್ತಾ ಇರಬಹುದು, ಗಿಡಕ್ಕೆ 2 ಟ್ರೇ ಇರ್ದೀವಿ ಅಂದ್ರೆ 40 ಕೆಜಿ ಒಂದು ಗಿಡಕ್ಕೆ. 40 ಕೆಜಿ ಹಾರ್ವೆಸ್ಟಿಂಗ್ ಮುಗಿದಿದೆ ಈಗ ಅಲ್ಲೇ 10 ಡೇಸ್ ಅಲ್ಲಿ ಸರ್. ಇನ್ನ ಇರುತ್ತೆ ಇನ್ನ ಸರ್. ಇದೇನಾಯ್ತು ಸರ್, ಇವಾಗ ಹಾರ್ವೆಸ್ಟಿಂಗ್ ಮಾಡಿ ಸರ್, ಇದೆ ನೋಡಿ ಸರ್, ಒಂದೇ ಗಿಡದಲ್ಲಿ 3 ಬಾಕ್ಸ್ ಆಗಿದೆ ಸರ್. ಇದು ಈ ಒಂದೇ ಗಿಡ ಸರ. ಈಗ ಇನ್ನು ಇದೆಲ್ಲ ನೋಡ್ರಿ, ಒಂದೇ ಗಿಡದಲ್ಲಿ ಅಂದ್ರೆ 40 ಕೆಜಿ ಮಾಲ್ ಸರ್. ಇವತ್ತಿಂದಿದು, ಇವತ್ತು ಹಾರ್ವೆಸ್ಟಿಂಗ್ ಮಾಡಿದ್ದು. ನೋಡ್ತಾ ಇರ್ಬೋದು. ಈಗೇನು ಈ ಗಿಡದಲ್ಲಿ ಇದೆ ಸರ, ಇದೆಲ್ಲ ಬರ್ಬೇಕಂದ್ರೆ ಇನ್ನೂ ಒಂದು 80 ಕೆಜಿ ನನ್ನ ಲೆಕ್ಕ. 80 ರಿಂದ 90 ಕೆಜಿ ಅಂದ್ರೆ 100 ಕೆಜಿ ಸಿಗುತ್ತೆ ಸರ್. ಒಂದ್ ಗಿಡಕ್ಕೆ 100 ಕೆಜಿ, 100 ಕೆಜಿ ಸಿಗುತ್ತೆ. ಇದೆಲ್ಲ ತೆಗ್ದು ಸರ ಬೆಂಚ್ ಮಾಡಿಸಿ, ಇದಕ್ಕೆ ಬೇವಿನ ಹಿಂಡಿ, ತಿಪ್ಪೆ ಗೊಬ್ಬರ ಇದೆಲ್ಲ ಅದೇ ಸರ್. ಎರೆಹುಳ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಹಾಕಿ ಮ್ಯಾಗ ಮುಚ್ಚಿಬಿಡ್ತೀವಿ ಸರ್. ಇದಕ್ಕೆ ಮಣ್ಣು ಹಾಕಿಬಿಟ್ರೆ ಆಯ್ತು ಸರ್. ಈಗೆಲ್ಲ ಎರೆಹುಳನ ಸೃಷ್ಟಿ ಆಗ್ತಾ ಇದೆ ಸರ್. ನಮ್ಮ ಆ ಕಡೆ ತೋಟದಲ್ಲಿ ಇದಾವೆ, ನ್ಯಾಚುರಲ್ ಆಗಿ ಬರ್ಲಿಕ್ಕೆ. ನ್ಯಾಚುರಲ್ ಎರೆಹುಳನ ಈಗ ನಾವು ಮೇನ್ ಸರ ಕಲ್ಟಿವೇಶನ್ ಜಾಸ್ತಿ ಮಾಡ್ಬಿಡು ತೋಟದಲ್ಲಿ. ರಾಸಾಯನಿಕ ಕೀಟನಾಶಕ ಜಾಸ್ತಿ ಮಾಡೋದ್ರಿಂದ ಎರೆಹುಳ ಉತ್ಪತ್ತಿ ಆಗಲ್ಲ ನಮಗೆ. ಅದೇ ನಮಗೆ ಮನೆ ಸಾಗದ ನಮ್ಮ ರೈತರಿಗೆ. ರೈತರ ಮಿತ್ರ ಎರೆಹುಳ. ಗೊಬ್ಬರಗಳನ್ನ ಕೀಟನಾಶಕ ಬಳಸೋದ್ರಿಂದ ನಮ್ಮ ಹಾಳು ಮಾಡ್ಕೊಳ್ಬೇಕು. ಹೌದೌದು. ರೈತನ ಮಿತ್ರ ಎರೆಹುಳ, ಬೆಳ್ಳಕ್ಕಿ ಎಲ್ಲ ನಮ್ಮ ಮಿತ್ರಗಳು. ಬೆಳ್ಳಕ್ಕಿ ಕೀಟನಾಶಕ ತಿನ್ನುತ್ತೆ. ನೀವು ನೋಡ್ತಾ ಇರಿ, ಎಲ್ಲಾರ ನೆಗಲಿ ಬೇಕಲ್ಲಿ ಹೊಡಿಬೇಕಾದ್ರೆ ಪ್ರತಿಯೊಂದು ಅದಕ್ಕೆ ಬೆಳ್ಳಕ್ಕಿ ಬರುತ್ತೆ. ಅದು ಡೊಣ್ಣೆ ಹುಳ, ಅದು ಬೇರೆ ಜಂತುಗಳು ಏನಿದ್ರು ಅವೆಲ್ಲ ತಿಂದಾಕಿ ನಮಗೆ ರೈತರಿಗೆ ಅನುಕೂಲ ಮಾಡುತ್ತೆ ಸರ್. ಬಟ್ ಹಿರಿಯರೆಲ್ಲ ನೆಗಲಿ ಅವಾಗೆಲ್ಲ ಎತ್ತಿಲಿ ಹೊಡಿಬೇಕಾದ್ರೆ ಯಾವುದೇ ರೋಗ ಅದೇ ಕಾರಣ ಸರ್. ಇವೆಲ್ಲ ಸ್ಪ್ರೇ ಈಗ ಬಂದವು, ಇವು ನಮ್ಮ ಕಾಲದಾಗ ಬಂದವು. ನಮ್ಮ ತಂದೆಯವರ ಕಾಲದಾಗ ಏನಿದ್ದಿಲ್ಲ ಸರ್ ಅವು. ನೈಸರ್ಗಿಕ ಸೃಷ್ಟಿ ಮಾಡ್ತಿದ್ವಿ. ಈ ತರ ಬಂದಕ್ಕೆ ಈಗ ನಾವು ಲಾಭದಿಂದ ಹೊಡ್ತಾ ಇದೀವಿ. ರೈತರು ಏನಂದ್ರೆ ಲಾಭ
ಲಾಭದಿಂದ ಓಡ್ತಾ ಇದನ್ನೆಲ್ಲ ಕಳ್ಕೊಂತ ಇದೆ ಸರ್. ಈ ಟ್ರೇ ಎಷ್ಟು ಬರ್ಬೋದು ರೀ ಇದು? ಸರ್ ಇದು 12 kg ಕಾಟ ಮಾಡಿ ಕೊಡ್ತೀವಿ ಸರ್ ನಾವು ವಿತ್ ಮೈನಸ್ ಕಾಟ ಮಾಡಿ. ಇದು ಇದರ ನಮ್ಮ ನೀರಳೆ ಐತಲ್ಲ ಮಾಲ್, ಇದು 12 kg ಟೋಟಲ್ ಸರ್. ಬಾಕ್ಸ್ ಸಮೇತನ ಕೊಟ್ಬಿಡ್ತೀವಿ. ಬಾಕ್ಸ್ ಸಮೇತ ಸರ್? ಇವರೇ ನಮ್ಮ ಶೇಖರ್ ಅಂತೇಳಿ ಇವರೇ ಮಾಲ್ ತುಂಬ್ತಾ ಇರೋದು. ಇವ್ರ ಥರನ ಎಲ್ಲ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ಸರ್. ಸರ್ ಇವ್ರು ಎಲ್ಲಿ ಕಳಿಸ್ತಾರೆ? ಇವರು ಸರ್ ಬಾಂಬೆ ಎಲ್ಲ ದೊಡ್ಡ ದೊಡ್ಡ ಲಿಂಕ್ ಐತೆ ಸರ್. ಪ್ರತಿಯೊಂದು ನಮ್ದು ಏನೋ ಮಾರ್ಕೆಟಿಂಗ್ ಬಂದ್ರೆ ಇವರೇ ಮಾಡ್ತಾರೆ. ಮ್ಯಾಂಗೋ ಆಯ್ತು, ಇದು ಮೂಸಂಬೆ, ಪೀರೋ ಆಯ್ತು, ಏನಿದ್ರೆ ಮಾರ್ಕೆಟಿಂಗ್ ಇವ್ರ ಥರನೇ ಮಾಡ್ತಾ ಇರ್ತೀವಿ ಸರ್. ಸರ್ ನಮ್ಮ ಸ್ಟೇಟ್ನಾಗ ದೊಡ್ಡ ಮಾರ್ಕೆಟ್ ಇಲ್ಲ ಅಲ್ಲ? ನಮ್ಮ ಸ್ಟೇಟ್ನಾಗ ಬೆಂಗಳೂರು ಬಿಟ್ರೆ ಮತ್ತೆ ದೊಡ್ಡ ಮಾರ್ಕೆಟ್ ಅಂತ ಏನಿಲ್ಲ ಸರ್. ಬಟ್ ಇವರಿಗೆ ಹೊರ ರಾಜ್ಯದಲ್ಲಿಂದ ಬೈಯರ್ಸ್ ಎಲ್ಲ ಪರಿಚಯ ಇರೋದ್ರಿಂದ, ಅಂಗಡಿ ಮಾಲಕರು ಅವ್ರದ್ದು ಇವ್ರದ್ದು ಒಡನಾಟ ಚೆನ್ನಾಗಿರೋದ್ರಿಂದ ಇವರು ಇನ್ನೊಂದು ಸರ ಒಳ್ಳೆ ಕ್ವಾಲಿಟಿ ಮಾಲ್ ಅಷ್ಟೇ ಅಂತ ಕ್ವಾಲಿಟಿ ಐತ ಮಾಲ್ ಬರ್ತಾರ, ಮಾತಾಡ್ತಾರ, ರೇಟ್ ಬಗೆಹರಿಸಿಂತಾರ ತೊಗೊಂಡೋಗ್ತಾರ. ಮಾಲ್ ಕ್ವಾಲಿಟಿ ಇಲ್ಲ, ಬೇಡ ನೀವು 10 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂದ್ರೆ ಬೇಡ ಅಂತೇಳಿ ರಿಜೆಕ್ಟ್ ಮಾಡಿ ಹೋಗ್ಬಿಡ್ತಾರೆ. ಆ ಥರ. ಅಂದ್ರೆ ಇದು ಬಾಂಬೆ ಮಾರ್ಕೆಟಿಂಗ್ ಎಲ್ಲ ಈ ಥರ ಏನು ಕೊಟ್ಟು ಸರ್ ಮಾರ್ಕೆಟ್ ಹಣ್ಣೆಲ್ಲ ಇನ್ನ 10 ರೂಪಾಯಿ ಜಾಸ್ತಿ ತಗೋರಿ, ಮಾಲ್ ಚೆನ್ನಾಗಿ ಕೊಟ್ಟಂತಾರ ಅವ್ರು. ಈಗ ನಮ್ದು ಇನ್ನ ಈಗ ಹೇಳ್ಬೇಕಂದ್ರೆ ಒಂದು ಮಳೆ ಆಯ್ತಪ್ಪ ಅಂದ್ರೆ ಈ ಸೈಜ್ ಏನೈತಿಲ್ಲ ಇನ್ನ ಇನ್ಕ್ರೀಸ್ ಆಗುತ್ತೆ. ಇನ್ನ ಸರ್ ಒಂದು ಹಣ್ಣು 25 ಗ್ರಾಮ್ ಬರ್ತಾರೆ, 25ರಿಂದ 30 ಗ್ರಾಮ್ ಬರುತ್ತೆ. ಇವಾಗ ಮಳೆ ಆದ್ರೆ ಸರ್? ಮಳೆ ಆದ್ರೆ ಇನ್ನೂ 10 ಗ್ರಾಮ್. ಸರ್ ಒಂದು ಕೆಜಿಗೆ ಎಷ್ಟು ಬರ್ಬೋದು ಸರ್ ಇವು? ಸರ್ ಕೆಜಿಗೆ ಒಂದು 35ರಿಂದ 40 ಸರ್. 40 ಒಂದು ಕೆಜಿ ಆಗ್ಬಿಡುತ್ತೆ ಸರ್. ಇಷ್ಟಾಗುತ್ತೆ ಸರ್. ವೇಸ್ಟನ್ನ ನಾವು ಏನು ಮಾಡ್ತೀವಿ ಸರ್, ಈಗ ಇದು ಮಾರ್ಕೆಟಿಗೆ ಸೇಲ್ ಆಗಲ್ಲ ಸರ್. ಇದು ಡ್ಯಾಮೇಜ್ ಅಷ್ಟೇ ಸರ್ ಹಣ್ಣು. ಅಂದ್ರೆ ಕೇಳ್ಬೇಕಾದ್ರೆ ಬಿದ್ದಿರೋದು, ಒಡೆದಿರೋದು ಅದೇನಾಗಿರ್ತಲ್ಲ ಸರ್. ಈ ಹಾರ್ವೆಸ್ಟಿಂಗ್ ಮುಗಿದಿರಡೆ ಇವೆಲ್ಲ ಆರಿಸ್ತೀವಿ ಸರ್ ನಾವು. ಆರಿಸ್ಬಿಟ್ಟು ಒಲ್ಲ ಒಂದ್ ಕಡೆ ಶೇಖರಣೆ ಮಾಡಿ ನೆಳ್ಳಾಗ ಬಿಸಿಲಿನಲ್ಲಿ ನೀಟಾಗಿ ಡ್ರೈ ಮಾಡಿ ಸರ್. ಡ್ರೈ ಮಾಡಿ ನೀರಲ್ಲಿ ನೆನೆ ಹಾಕಿ ಬೀಜ ಅಷ್ಟ ಹೊರಗ್ತೀವಿ ಸರ್. ಮತ್ತು ವಾಪಸ್ ನೀರ ನೆನೆ ಹಾಕಿ ಇನ್ ಮಾಡ್ತೀರಿ ಸರ್? ಬೀಜ ತೆಗಿ ಸರ್. ಬೀಜ ಹೊರಗೆ ತೆಗೆದ್ಬಿಟ್ಟು ಇದನ್ನ ಡ್ರೈ ಮಾಡಿಬಿಟ್ಟು ಒಂದು ಗ್ರೈಂಡರ್ಗೆ ಅಥವಾ ಮಿಕ್ಸಿ ಹಾಕಿ ಪೌಡರ್ ಮಾಡ್ತೀವಿ ಸರ್. ಈ ಸೀಸನ್ ವೈಸ್ ನೀರಳೆ ತಿಂತೀವಿ. ಶುಗರ್ ಕಂಟ್ರೋಲ್ ಆಗುತ್ತೆ, ಡಯಾಬಿಟಿಸ್ ಅವರಿಗೆ ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರಿಗೆ ಈಗ ಈ ಹಣ್ಣು ತಿನ್ನೋದ್ರಿಂದ ಸರ್ ಶುಗರ್, ಈಗ ಸಣ್ಣ ಹುಡುಗರು ಚಿಕ್ಕ ಮಕ್ಕಳು ಏನೋ ತಿನ್ಬೇಕಾದ್ರೆ ಕೂದಲು ಏನೋ ಇರಲಿ ಒಳಗೆ, ಇದೆ 1 ರಿಂದ 2 ಹಣ್ಣು ತಿಂದ್ರಪ್ಪ ಅಂದ್ರೆ ಅದು ಇದ್ರ ಮುಖಾಂತರ ಹೊರಗೆ ಬಂದ್ಬಿಡುತ್ತೆ ಸರ್. ಡೆಸಿಷನ್ ಪವರ್ ಜಾಸ್ತಿ ಆಗುತ್ತೆ, ಅದ್ರಲ್ಲಿ ಮುಖಾಂತರ ಹೊರಗೆ ಬರುತ್ತೆ. ನೂರಾರು ಅನುಕೂಲಗಳದ ಸರ್ ನೇರಳೆಯಿಂದ. ಈ ಹಣ್ಣು ಆರೋಗ್ಯ ದೃಷ್ಟಿಯಿಂದ ಫಾಸ್ಟ್ ಆಗುತ್ತೆ ಸರ್. ಅದಕ್ಕೆ ನಾವೇನು ಮಾಡಿದ್ವಿ ಸರ್, ಇದನ್ನೇ ಪೌಡರ್ ಮಾಡ್ತೀವಿ ಸರ್. ನಾನು 2-3 ವರ್ಷದಿಂದ ಪೌಡರ್ ನಮ್ಮ ರಿಲೇಷನ್ಗೆ ಅಷ್ಟೇ ಸರಿ ಹೋಗ್ತಿತ್ತು. ಅಂದ್ರೆ ವರ್ಷ ಏನಾಗ್ತಿತ್ತು ನಮಗೆ ಮನೆಗೆ ಎಷ್ಟೇ ಬೇಕನ್ನೋ ಲೆಕ್ಕಕ್ಕೆ ತಯಾರು ಮಾಡ್ಕೊಂತೀವಿ ನಾವು. ಈ ವರ್ಷ ನಾನು ಏನು ಮಾಡ್ತಾ ಇದ್ದೇನೆ ಅಂದರೆ ಬಿದ್ದಿರೋದೆಲ್ಲ ಕಲೆಕ್ಟ್ ಮಾಡ್ಕೊಂಬಿಟ್ಟು ಅದನ್ನೇ ಶೇಖರಣೆ ಮಾಡಿ ಇದನ್ನ ಮಾಡ್ಕೊಂಡು ಪೌಡ್ರ್ ಮಾಡಿ ಅದನ್ನೇ ಪ್ಯಾಕಿಂಗ್ ಮಾಡಿ ನೆಕ್ಸ್ಟ್ ನಮ್ಮ ಗ್ರಾಹಕರು ಏನಿದಾರಲ್ಲ ಕೆಜಿ ಪ್ಯಾಕಿಂಗ್ ಎಲ್ಲ ತೊಗೊಳೋ ಗ್ರಾಹಕರಿಗೆ ಪರ್ ಕೆಜಿ ಎಂತಿಷ್ಟಂತ ಒಂದು ನಿಗದಿತ ಬೆಲೆ ಮಾಡಿಕೊಟ್ರಪ್ಪ ಅಂದರೆ ಅವರೇ ಪರ್ಚೇಸ್ ಮಾಡ್ತಾರೆ. ಅವರಿಗೆ ಅನುಕೂಲ ಸರ್. ಮನೆಯಲ್ಲಿ ಏಜ್ ಆದ್ರೆ ಇರ್ತಾರೆ, ಅಪ್ಪ ಅಮ್ಮ ಆಯಿತು, ಅಜ್ಜ ಅಜ್ಜಿ ಇವರೆಲ್ಲ ಇರ್ತಲ್ಲ, ಅವ್ರಿಗೆ ಒಳ್ಳೆಯ ಇದು ಸರ್. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸಲ್ಲಿ ಒಂದು ಟೀ ಸ್ಪೂನ್, ಅರ್ಧ ಸ್ಪೂನಲ್ಲಿ ಪೌಡರ್ ಮಿಕ್ಸ್ ಮಾಡ್ಕೊಂಡು ಕುಡಿದ್ರಪ್ಪ ಅಂದರೆ ಶುಗರ್ ಅಂತಕ್ಕದ್ದು ಯಾವುದೇ ರೀತಿ ಏನು ಚೆಕ್ ಮಾಡಿಸಿದ್ರೆ ಇರಲ್ಲ ಸರ್. ತಿಂದ್ರೆ ಏನಾಗಲ್ಲ. ಇದು ಶುಗರ್ ಜಾಸ್ತಿ ಇದ್ದಾರೆ ಸರ್, ಡೈಲಿ 5ರಿಂದ 10 ತಿನ್ಬೋದು ಸರ್. ಯಾವಾಗಾರ ತಿನ್ಲಿ 2 ಹಣ್ಣು ತಿಂದು ಗ್ಯಾಪ್ ಇಡೋಕೆ ಸರ್. ಹಂಗೆ ನಾನು ಸಿಕ್ಕೈತೆ ಅಂತೇಳಿ 1 kg ತಿಂದರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಇದು ಅತಿ ಆದ್ರೆ ಅಮೃತ ವಿಷಯ ಅಂತೇಳಿ ಹಿರಿಯರು ಏನು ಹೇಳಿದ್ದಾರೆ, ಪ್ರತಿಯೊಂದಕ್ಕೂ ಅದು ಅನ್ವಯ ಮಾಡಿ ಹೇಳಿದ್ದಾರೆ ಸರ್ ಅವರು. ಇನ್ನು ಈಗ ಜಾಸ್ತಿ ತಿಂದರೆ ಸರ್ ಡಯಾಬಿಟಿಸ್ ಇದ್ದಾರೆ, ಸ್ವಲ್ಪ ಅವರಿಗೆ ಆರೋಗ್ಯದಲ್ಲೇ ಸ್ವಲ್ಪ ಸಮಸ್ಯೆಗಳು ಕಾಣ್ಬೋದು. ಆ ಥರನೇ ಆಗುತ್ತೆ. ಯಾಕಂದರೆ ಇದು ಕಂಟೆಂಟ್ ಕಮ್ಮಿ ಮಾಡೋದಲ್ಲ, ಹೆಚ್ಚಾಯ್ತು. ಈಗ ಟ್ಯಾಬ್ಲೆಟ್ GM ಲೆಕ್ಕಕ್ಕೆ ಇರ್ತದೆ ಸರ್, MG ಲೆಕ್ಕಕ್ಕೆ. ಆ ಥರನೇ ಇದು ಕೂಡ ಟ್ಯಾಬ್ಲೆಟ್ ಇದ್ದಂಗೆ. ಬಟ್ ಇದು ನೈಸರ್ಗಿಕವಾದ ಟ್ಯಾಬ್ಲೆಟ್ ಇದು. ಇದನ್ನು ನಾವು ಯಾವ ಥರ ಯೂಸ್ ಮಾಡ್ಬೇಕಂತೇಳಿ ಶುಗರ್ ಪೇಷಂಟ್. ನೈಸರ್ಗಿಕ ಟ್ಯಾಬ್ಲೆಟ್ ಸರ್. ನಾವೆಲ್ಲ ಲ್ಯಾಬ್ನ ಬಂದ ಟ್ಯಾಬ್ಲೆಟ್ ಬೇರೆ, ಟ್ಯಾಬ್ಲೆಟ್ ಸರ್. ಏನು ಹೇಳಿದ್ರು ಸರ್ ಅವರು? ಡಯಾಬಿಟಿಸ್ ಡಾಕ್ಟರ್ಸ್ ಏನಿರ್ತಾರಲ್ಲ ಇದನ್ನ ಕಂಪಲ್ಸರಿ ನೀವು ತಿನ್ಬೇಕಂತ ಕನ್ಸಿಡರ್ ಮಾಡ್ತಾರೆ ಸರ್. ಫ್ರೂಟ್ಸ್ನಾಗ ಬಂದ್ಬಿಟ್ಟು ಡಯಾಬಿಟಿಸ್ಗೆ ಇದು ಭಾಳ ಫೈಟಿಂಗ್ ಮಾಡುತ್ತೆ. ಈಗ ನಾವು ಬೆಳೆತಕ್ಕಂತ ರೈತರು ಏನ್ ಬೆಳಿತಾ ಇದ್ದಾರೆ ಸರ್ ಹೇಳಿದ್ರಲ್ಲ, ಅದು ಬಹಳ ಸ್ಪೀಡ್ ಆಗಿ ಕೆಲಸ ಮಾಡ್ತಾರೆ ಡಯಾಬಿಟಿಸ್. ಅದನ್ನ ಯಾವ ತರ ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ಏನಿಲ್ಲ, ಒಬ್ಬರಿಂದ ಒಬ್ಬರಿಗೆ ಆಲ್ಮೋಸ್ಟ್ ಆಲ್ ಡಯಾಬಿಟಿಸ್ ಇರ್ತಕ್ಕಂಥ ಪೇಷಂಟ್ಗಳಿಗೆ ಈ ಹಣ್ಣು ತಿನ್ಬೇಕಂತ ಕಂಪಲ್ಸರಿ ಮೂಲವಾಗಿ ಗೊತ್ತಾಗ್ತೈತೆ. ಈಗ ಇದೈತಿ ಸರ, ಇವ್ರು ಅದಾರ ಶೇಖರ್ ಬ್ರದರ, ಇವ್ರ ಜೊತೆ ನಾವು ಏನಾರ ಈಗ ನಾವು ಮಿಕ್ಕಿಲಿ ಮಾಡ್ತಪ್ಪ ಅಂದ್ರೆ ಇವ್ರು ನಮಗಿಂತ ಬೇರೆ ಬೇರೆ ಲಿಂಕ್ ಒಳಗೆ ಚೈನ್ ಸಿಸ್ಟಮ್ ನಮ್ದು ಅಂದ್ರೆ ಸರ್, ನಮ್ಲಿಂತ್ರ ಇವ್ರಿಗೆ ಇವ್ರಲಿಂದ ನಮಗೆ ಹಿಂಗೆ ಪರಿಚಯ ಇರ್ತಾರಲ್ಲ,
ಹಿಂಗೆ ಮಾರ್ಕೆಟ್ ಮಾಡೋಣ ಅಂತ ಹೇಳಿದ್ರಪ್ಪ ಅಂದರೆ ನಾವು ಅತಿ ನಮಗಿಂತ ನಿರೀಕ್ಷೆ ಮೀರಿ ಬಂತಪ್ಪ ಅಂದ್ರೆ ಇದು ಪೌಡ್ರ್ ಏನು ಮಾಡೋದು ಅವ ನಾವು ಮಾರ್ಕೆಟಿಂಗ್ ಮಾಡ್ಬೋದು ಸರ್. ಮಾಡ್ಬೋದಲ್ಲ ಸರ್? ಏನು ತೊಂದರೆ ಇಲ್ಲ ಸರ್? ಏನು ತೊಂದರೆ ಇಲ್ಲ ಸರ್. ಯಾಕಂದ್ರೆ ರೈತ ಬೆಳೆದ್ ಬಿಡ್ತಾನೆ ಸರ್, ಬೆಳೆದ ಮೇಲೆ ಮಾರ್ಕೆಟ್ ಅಂದ ಕೂಡ ಒಂದು ಗೊಂದಲದ ಆಗ್ಬಿಡ್ತಾನೆ ಸರ್. ನಾವು ರೈತರು ಮಾಡೋ ಮೊದಲನೇ ತಪ್ಪೇ ಅದ ಸರ್. ನಮಗೆ 10 ರೂಪಾಯಿ ಬರಲಿ ಇಂಥ ಒಳ್ಳೆ ವ್ಯಕ್ತಿ ನಡ್ಕೋಬೇಕು, ಇವ್ರೇನ ಒಂದು ತಮ್ಮ ಖರ್ಚುಗಳು ತೆಗೆದು 1000-2000 ರೂಪಾಯಿ ಮ್ಯಾಗ ವ್ಯವಹಾರ ಮಾಡ್ತಾ ಇರ್ತಾರೆ ಸರ್. ಇಂಥ ನಡಿಬೇಕು, ಮಾರ್ಕೆಟಿಂಗ್ ಮಾಡ್ಕೋಬೇಕು. ನಾವು ಗೊಂದಲದ ಸೃಷ್ಟಿ ಆಗ್ಬಿಡ್ತೀವಿ ಸರ್. ಮುಂದೆ ಆಗುತ್ತೋ ಇಲ್ಲ, ಏನಾಗುತ್ತಾ, ಲಾಸ್ ಆಗುತ್ತಾ ಎದುರಿಗೆ ಕೊಟ್ಬಿಡ್ತೀವಿ. ಕೆಲವೊಬ್ಬರು ಏನು ಮಾಡ್ತಾರ, ಅಷ್ಟಾಗಲ್ಲದನೇ ನೋಡ್ರಿ ಕೊಟ್ಟು ಬಯರ್ಸ್ ಬರ್ತಾರ. ಅಡ್ವಾನ್ಸ್ ಲೀಸ್ ತೋಟ ತೊಗೊಂಡು ಅವ್ರು ಎದುರಿಸ್ಬಿಡ್ತಾರೆ ಕಾಮನ್ ಆಗಿ. ಎಕ್ಸಾಂಪಲ್ ನಾನು ತೋಟಿದ್ದೆ, ಇಷ್ಟೆಲ್ಲ ಮಾಲ್ ಐತಿ, ನನಗೆ ಎದುರಿಸಿದ್ರು. ಬಟ್ ನನಗೆ ಇದ್ರಾಗ 7 ವರ್ಷದ ಅನುಭವದಿಂದ ನಾನು ಯಾವುದೇ ರೀತಿ ಕೂಗಲಿಲ್ಲ. ನಾನು ಹೇಳಿದೆ, ನಂದು ಮಾರ್ಕೆಟ್ ಇಷ್ಟ ಐತಿ, ನನ್ನ ಮಾಲ್ ಇಷ್ಟ ಐತಿ, ನಿಮಗೆ ಬರೆದು ಕೊಡ್ತೀನಿ, ಅದಕ್ಕಿಂತ ಕಮ್ಮಿ ಆದ್ರೆ ಬರ್ರಿ ನಾನು ಕೊಡ್ತೀನಿ, ಆದ್ರೆ ಅದಕ್ಕಿಂತ ಕಮ್ಮಿ ಅಂಕಾರಲ್ಲ, ನಂದು ಇಷ್ಟೈತಿ ಟಾರ್ಗೆಟ್, ಅಷ್ಟಾದ್ರೆ ಬರ್ರಿ ಅಂತ ಹೇಳಿದೆ. ನಂದು ಭಾಳ ಕಮ್ಮಿ ಕೇಳಿದ್ರೆ ಅವರು, ನಾನು ಅದಕ್ಕೆ ಕೊಡಲ್ಲ, ಮಾರ್ಕೆಟಿಂಗ್ ಮಾಡ್ತೀನಿ, ನಿಮ್ಗೆ ಲೆಕ್ಕ ತೋರಿಸ್ತೀನಿ, ಆಮ್ಯಾಕೆ ನೀವು ಬರ್ರಿ ತೋಟಕ್ಕೆ ಅಂತ ಇದೆ ಸರ್. ಗೊಬ್ಬರ ನಿರ್ವಹಣೆ ಹೆಂಗೆ ಮಾಡ್ತಾರೆ? ಗೊಬ್ಬರ ಹೇಳಿದೆ ಇದು ಸರ್, ಈಗ ಇದು ಹಾರ್ವೆಸ್ಟಿಂಗ್ ಮಾಡಿದ್ದೀನಿ ಸರ, ಪೂರ್ಣಿಂಗ್ ಮಾಡಿಸ್ತೀನಿ ಸರ್. ಗಿಡ ಪೂರ್ಣಿಂಗ್ ಮಾಡಿದ್ವಿ, ಒಂದು ಫಂಗಿಸೈಡ್, ಒಂದಷ್ಟೇ ಸ್ಟಾರ್ಟಿಂಗ್ ಅಷ್ಟೇ ಇನ್ಸೆಕ್ಟಿಸೈಡ್ ಸ್ಪ್ರೇ ಕೊಟ್ಟಾದ ನಂತರ ಇಲ್ಲೆಲ್ಲ ಇದು ಹೊಡ್ತೀವಿ ಸರ್, ಡ್ರಿಂಚ್. ಇದೆಲ್ಲ ತೆಗ್ದು ಸರ, ಡ್ರಿಂಚ್ ಮಾಡಿಸಿ ಇದಕ್ಕೆ ಬೇವಿನ ಹಿಂಡಿ, ತಿಪ್ಪೆ ಗೊಬ್ಬರ ಇದೆಲ್ಲ ಅದೇ ಸರ್, ಎರೆಹುಳ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಹಾಕಿ ಮ್ಯಾಗ ಮುಚ್ಚಿಬಿಡ್ತೀವಿ ಸರ್. ಇದಕ್ಕೆ ಮಣ್ಣು ಹಾಕಿಬಿಟ್ರೆ ಆಯ್ತು ಸರ್. ಈಗೆಲ್ಲ ಎರೆಹುಳನ ಸೃಷ್ಟಿ ಆಗ್ತಾ ಇದೆ ಸರ್. ನಮ್ಮ ಆ ಕಡೆ ತೋಟದಲ್ಲಿ ಇದು ನ್ಯಾಚುರಲ್ ಆಗಿ ಬರ್ಲಿಕ್ಕೆ ನ್ಯಾಚುರಲ್ ಎರೆಹುಳನ ಈಗ ನಾವು ಮೇನ್ ಸರ ಕಲ್ಟಿವೇಶನ್ ಜಾಸ್ತಿ ಮಾಡ್ಬಿಡು ತೋಟದಲ್ಲಿ. ರಾಸಾಯನಿಕ ಕೀಟನಾಶಕ ಜಾಸ್ತಿ ಮಾಡೋದ್ರಿಂದ ಎರೆಹುಳ ಉತ್ಪತ್ತಿ ಆಗಲ್ಲ ನಮಗೆ. ಅದೇ ನಮಗೆ ಮೈನಸ್ ಆಗೋದು ನಮ್ಮ ರೈತರಿಗೆ. ರೈತರ ಮಿತ್ರ ಎರೆಹುಳ. ಗೊಬ್ಬರಗಳನ್ನು ಕೀಟನಾಶಕ ಬಳಸೋದ್ರಿಂದ ನಮ್ಮ ಹಾಳು ಮಾಡ್ಕೊಳ್ಬೇಕು. ಹೌದೌದು, ರೈತನ ಮಿತ್ರ ಎರೆಹುಳ, ಬೆಳ್ಳಕ್ಕಿ ಎಲ್ಲ ನಮ್ಮ ಮಿತ್ರಗಳು. ಬೆಳ್ಳಕ್ಕಿ ಕೀಟನಾಶಕ ತಿನ್ನುತ್ತೆ. ನೀವು ನೋಡ್ತಾ ಇರಿ, ಎಲ್ಲಾರ ನೆಗಲಿ ಬೇಕಲ್ಲಿ ಹೊಡಿಬೇಕಾದ್ರೆ ಹೌದು ಸರ್, ಪ್ರತಿಯೊಂದು ಅದಕ್ಕೆ ಬೆಳ್ಳಕ್ಕಿ ಬರುತ್ತೆ. ಅದು ಡೊಣ್ಣೆ ಹುಳ, ಅದು ಬೇರೆ ಜಂತುಗಳು ಏನಿದ್ರು ಅವೆಲ್ಲ ತಿಂದಾಕಿ ನಮಗೆ ರೈತರಿಗೆ ಅನುಕೂಲ ಮಾಡುತ್ತೆ ಸರ್. ಬಟ್ ಹಿರಿಯರೆಲ್ಲ ನೇಗಿಲಿ ಅವಾಗೆಲ್ಲ ಎತ್ತಿಲಿ ಹೊಡಿಬೇಕಾದ್ರೆ ಯಾವುದೇ ರೋಗ ಅದೇ ಕಾರಣ ಸರ್. ಇವೆಲ್ಲ ಸ್ಪ್ರೇ ಈಗ ಬಂದವು, ಇವು ನಮ್ಮ ಕಾಲದಾಗ ಬಂದವು. ನಮ್ಮ ತಂದೆಯವರ ಕಾಲದಾಗ ಏನಿದ್ದಿಲ್ಲ ಸರ್ ಅವು. ನೈಸರ್ಗಿಕ ಸೃಷ್ಟಿ ಮಾಡ್ತಿದ್ವಿ. ಈ ತರ ಬಂದಕ್ಕೆ ಈಗ ನಾವು ಲಾಭದಿಂದ ಓಡ್ತಾ ಇದ್ವಿ. ರೈತರು ಏನಂದ್ರೆ ಲಾಭದಿಂದ ಓಡ್ತಾ ಇದನ್ನೆಲ್ಲ ಕಳ್ಕೊಂತ ಇದ್ದೀವಿ ಸರ್. ಇದು ವರ್ಷಕ್ಕೆ ಒಂದೇ ಕಟಾವ? ಒಂದೇ ಕಟಾವ ಸರ್. ಒಂದೇ ಕಟಾವ. ಒಂದ್ಸರಿ ಸ್ಟಾರ್ಟ್ ಆಗ್ಬೇಕಂದ್ರೆ ಯಾವ ಸೀಸನ್ ಇಂದ ಎಲ್ಲಿವರೆಗೆ ಇರುತ್ತೆ ಸರ್? ಸರ್ ಡಿಸೆಂಬರ್ ಎಂಡಿಗೆ ಫ್ಲವರ್ ಸ್ಟಾರ್ಟಿಂಗ್ ಸರ್ ಅದು. ಹಾಂ ಸರ್, ಡಿಸೆಂಬರ್ ಸರ್. ಎಂಡಿಗೆ ಸರ್. ಜನವರಿ ಸ್ಟಾರ್ಟ್ ಸರ್. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅವರಿಗೆ ಒಂದು ಹಣ್ಣು ಕಾಣಿಸಲ್ಲ. ಮೇ 15 ನಂತರ ಬರುತ್ತೆ ಸರ್ ಹಣ್ಣು. ಇಲ್ಲೇ ಒಂದು ವಾರ ಇರ್ತದ. ಮೇ ನಂತರ ಹಾರ್ವೆಸ್ಟಿಂಗ್ ಚಲೋ ಅದ ಸರ್. 2 ತಿಂಗಳು ಸರ್. ಮೇ ಎಂಡಿಗೆ ಕಟ್ ಮಾಡಿವಿ ಅಂದ್ರೆ ಜೂನ್ ಎಂಡಿಗೆ ತೋಟ ಖಾಲಿ ಸರ್. ಒಂದೇ ತಿಂಗಳದಾಗ ಆಟ ಸರ್ ಇದು. ಒಂದೇ ತಿಂಗಳದಾಗ ನಾವೇನು ಮಾಡೋದು, ವರ್ಷ ಕಾಯ್ಬೇಕು ಸರ್. ಒಂದು 11 ತಿಂಗಳಕ್ಕೆ ಅದು 1 ತಿಂಗಳದಾಗ ಇದು ಮಾಡಕ್ ಸರ್ ನಾವು. ಸರ್ ಇದಕ್ಕೆ ಇಂಟರ್ ಕ್ರಾಪ್ ಮಾಡೋದ ಬೆಸ್ಟ್ ಅಂತೀರ, ಅದು ಒಂದೇ ಮಾಡ್ಕೊಳ್ಳೋದು ಬೆಸ್ಟ್ ಸರ್? ನಾವು ಈ ಬೇರೆ ಉದ್ದೇಶದಿಂದ ಮಾಡಿವಿ ಸರ್. ಬಟ್ ನಾವು ಒಂದೇ ಕ್ರಾಪ್ ಮಾಡಕ್ ಸರ್. ಒಂದೇ ಮಾಡಕ್ ಸರ್. ಈಗ ಇಲ್ಲಿ ಪೇರು ಹಾಕಿದ್ವಿ ಸರ್, ನಮಗೆ ಇದು 6 ವರ್ಷ ಲಾಭ ಕೊಡ್ತಿ. ಈ ವರ್ಷ ಅಷ್ಟೇ ಸ್ವಲ್ಪ ಕುಂಠಿತವಾಗೈತೆ. ಬಟ್ ಇದ್ರ ಎಫೆಕ್ಟ್ ಆಗ್ಬಾರ್ದು ಅಂತೇಳಿ ಇದಕ್ಕೆ ಏನು ಮಾಡಿಲ್ಲ, ಮೇಂಟೆನೆನ್ಸ್ ಏನು ಮಾಡಿಲ್ಲ. ಯಾವುದೇ ಸಿಂಗಲ್ ಮಾಡೋದು ಬಿಟ್ರೆ ಸರ್. ಡಿಸ್ಟೆನ್ಸ್ ಎಷ್ಟು ಕಾಪಾಡುತ್ತೆ ಅಷ್ಟು ಆರೋಗ್ಯವಾಗಿ ಗಿಡ ಬೆಳಿತಾವ, ಅಷ್ಟೇ ಕ್ಲೀನ್ ಆಗಿ ಮಾಲ್ ಸಿಗುತ್ತೆ ಸರ್. ಈಗ ನೀವು ಹೆಚ್ಚು ಕಮ್ಮಿ ಒಂದು 10 ವರ್ಷ ಸನಿಕ್ರಿ? 10 ವರ್ಷ ಸರ್. ಈಗ ಎಷ್ಟು ವರ್ಷದವರೆಗೆ ಇದು ಇರುತ್ತೆ ಸರ್? ಅವರು ನಮ್ಮ ಪ್ರಕಾರ ಒಂದು 50 ವರ್ಷ ಅಂತ ಹೇಳಿದಾರೆ ಸರ್. ಅವರು 50 ವರ್ಷದವರೆಗೆ ತೆಗಿಬೋದು ಸರ್. ಬಟ್ ಕೆಲವೊಂದು ನಮ್ಮ ಫಾದರ್ ನೋಡಿದ್ದು ಇಲ್ಲಿ ನಿಮ್ಮ ಬೇವ್ರ ಹತ್ರ ಒಂದೇ ಗಿಡ, ಒಂದೇ ಮರ ಸಿಗುತ್ತೆ ಸರ್. ಸುಮಾರು ಒಂದೇ ಮರ ಅಂದ್ರೆ ಒಂದು ಟನ್ವರೆಗೆ ಮಾಲ್ ಸಿಗುತ್ತೆ ಒಂದು ಮರಕ್ಕೆ. ಒಂದು ಮರ ಸರ್ 1 ಟನ್ ಸಿಗುತ್ತೆ ಸರ್. 1,000 ಕೆಜಿ ಸಿಗುತ್ತೆ. ಆ ಮರ ಸುಮಾರು ಒಂದು 40 ವರ್ಷದಿರ್ಬೇಕು ಸರ್. ನಮ್ಮ ಅನ್ಸಿಕೆ ಪ್ರಕಾರ, ನನ್ನ ಅನುಭವದ ಪ್ರಕಾರ. ನಮ್ದೇನು ಈ ಗಿಡ ಐತಲ್ಲ ಸರ್, ಒಂದು ಕ್ವಾಲಿ ಆಗತ್ತೆ ಸರ್. ತಿಕ್ಕೊಂಬಿಡ್ರಿ, ಆ ಗಿಡ ನಿಮ್ಗೆ ಕಾಣ್ತಾ ಇದೆಯಲ್ಲ, ಅದು ಒಂದು ಕ್ವಾಲಿ, ಒಂದು ಬ್ರಾಂಚ್ ಆಗತ್ತೆ ಸರ್. ಅದಕ್ಕೆ ಬ್ರಾಂಚ್ ಆಗತ್ತೆ ಸರ್. ಇದೆಲ್ಲ ಅದೆಲ್ಲ ಒಂದು ಬ್ರಾಂಚ್ ಆಗತ್ತೆ ಸರ್ ಅದಕ್ಕೆ ಸರ್. ಅಂದ್ರೆ ಅದು ಹೆಂಗೆ ಅಂದ್ರೆ ಸರ, ಅಲ್ಲಿ ಅವ್ರ ತೋಟದಾರ ಯಾರಿಗೆ ಲೀಸ್ ಕೊಡ್ತಾರೋ ಒಂದೇ ಗಿಡಕ್ಕೆ 10,000-15,000 ಕೊಡ್ತೀನಿ ಅಂತ ಕೇಳಿದೀವಿ ಸರ್ ನಾವು. ಬಟ್ ಅವ್ರು ಒಯ್ಯಾರು ತಿನ್ನೋರು ಆ ಥರ ಐತೆ ಸರ್. ರೋಡ್ಗೆ ಐತೆ ಸರ್ ಅದು. ನೀವು ಆ ಕಡೆ ಹೋದ ನೋಡ್ತಾ ಇರ್ಬೋದು. ಭಾರಿ ಎಕ್ಸಲೆಂಟ್ ಸರ್ ಅದು.
ಆ ಥರ ಇರ್ಬೇಕು ನಮ್ದು ಮತ್ತೆ ಈಗ ಒಂದು 50 ವರ್ಷ ಬರ್ಬೋದು ಅನ್ಸುತ್ತೆ ಸರ್. 50 ವರ್ಷ ಬರ್ಬೋದು ಸರ್. ಈಗ ನೋಡ್ತಾ ಇರೋದು 10 ವರ್ಷ ಗಿಡ ಅಂದ್ರೆ ನಮ್ದು ಯಾವ ಗಿಡ ಏನು ಕೆಟ್ಟಿಲ್ಲ ಸರ್, ಹೌದು ಸರ್, ಎಲ್ಲ ಹೆಲ್ತಿ ಆಗ್ಯದ ಸರ್. ಹೆಲ್ದಿ ಅದ ಸರ್. ಹಾಂ ಸರ್ ಈಗ ಅದು ಒಂದು 40 ವರ್ಷದ ಗಿಡ 1000 ಕೆ ಸಿಗುತ್ತೆ. ಹಾಂ ಸರ್. ಸರ್ ನಿಮ್ದು 10 ವರ್ಷದ ಗಿಡ ಸರ್ ಈ 100 ಬಾಕ್ಸ್ ಲೆಕ್ಕ ಸರ್ ಇವತ್ತು ಹಾರ್ವೆಸ್ಟಿಂಗ್ ಮುಗಿದ್ರೆ ಹಾಂ ಅಂದರೆ 10 ಟನ್ ಮಾಲ್ ಸರ್ ಈಗ ಇವತ್ತಿಗೆ 10 ಟನ್ 10 ಟನ್ ಮಾಲ್. ಇನ್ನು ನೋಡ್ತಾ ಇರಬಹುದು ಗಿಡಕ್ಕೆ 2 ಟ್ರೇ ಇರ್ತೀವಿ ಅಂದ್ರೆ 40 kg ಒಂದು ಗಿಡಕ್ಕೆ. ಒಂದು ಗಿಡಕ್ಕೆ 40 kg ಸರ್. ಹಾರ್ವೆಸ್ಟಿಂಗ್ ಮುಗಿದಿದೆ ಈಗ ಅಲ್ಲೇ 10 days ಅಲ್ಲಿ 10 days ಅಲ್ಲಿ 10 days ಅಲ್ಲಿ ಸರ್ ಇನ್ನ ಇರುತ್ತೆ. ಇನ್ನ ಸರ್ ಇದೇನಾಯ್ತು ಸರ್ ಇವಾಗ ಹಾರ್ವೆಸ್ಟಿಂಗ್ ಮಾಡಿ ಸರ್ ಇದೆ ನೋಡಿ ಸರ್ ಒಂದೇ ಗಿಡದಲ್ಲಿ 3 ಬಾಕ್ಸ್ ಆಗಿದೆ ಸರ್ ಇದು. ಈ ಒಂದೇ ಗಿಡ ಸರ ಈಗ ಇನ್ನು ಇದೆಲ್ಲ ನೋಡ್ರಿ ಒಂದೇ ಗಿಡದಲ್ಲಿ ಅಂದ್ರೆ 40 kg ಮಾಲ್ ಸರ್ ಇವತ್ತಿಂದ ಇದು ಇವತ್ತು ಹಾರ್ವೆಸ್ಟಿಂಗ್ ಮಾಡಿದ್ದು. ಇದೆ ನೋಡ್ತಾ ಇರ್ಬೋದು ಈಗೇನು ಈ ಗಿಡದಲ್ಲಿ ಇದೆ ಸರ ಇದೆಲ್ಲ ಬರ್ಬೇಕಂದ್ರೆ ಇನ್ನೂ ಒಂದು 80 kg ನನ್ನ ಲೆಕ್ಕ 80 ರಿಂದ 90 kg ಅಂದ್ರೆ ಒಂದು 100 kg ಸಿಗುತ್ತೆ ಸರ್. ಒಂದು ಗಿಡಕ್ಕೆ 100 kg ಒಂದು 100 kg ಸಿಗುತ್ತೆ. ನಾನು ಎವರೇಜ್ ಏನು ಮಾಡಿ ಸರ್ 100 ಗಿಡಕ್ಕೆ ಬೇಡ ನಾ 550 ಗಿಡದಾಗ 50 ಗಿಡ ಮೈನಸ್ ಮಾಡಿದ್ರು 500 ಗಿಡ ಅಂದ್ರು ಒಂದು 80 kg ಇರಿದ್ರೆ ಒಂದು 35-40 ಟನ್ ಮಾಲ್. 35-40 ಟನ್. ಹಾಂ ಸರ್. ಸರ್ ಈಗ ಒಂದೇ ಗಿಡದ ಲೆಕ್ಕ ತಗೊಂಡ್ರಿ ಸರ್. ಹಾಂ ಸರ್. 100 kg ಹಿಡ್ದನ್ರಿ ಸರ್ ಜಾಸ್ತಿ ಆಗತ್ತೆ ಸರ್. ಅಂದ್ರೆ ನಾವೆಲ್ಲ ಸಾಧಕ ಬಾಧಕ ನೋಡ್ಬೇಕಲ್ಲ ಸರ್. ಖರ್ಚು ಈಗ ಏನಾಗುತ್ತೆ ಸರ್ ವೇಸ್ಟ್ ಈಗ ಈ ಗಿಡಕ್ಕೆ ಸರ್ ವೇಸ್ಟ್ ಆಗುತ್ತೆ. ಇದು ಮುಗಿಯೋದ್ರಾಗ 10 kg ಬರುತ್ತೆ ಸರ್ ಒಂದು ಗಿಡಕ್ಕೆ. ಇದ್ದಿದ್ದು 10 kg ಜಾಸ್ತಿ ಆಗುತ್ತೆ ಸರ್. ನಮ್ಮ ವರ್ಣನ ಆರ್ಭಟನೆ ಜಾಸ್ತಿ ಆಯ್ತು ಗಾಳಿ ಜಾಸ್ತಿ ಆಯ್ತು ಅಂದ್ರೆ ನಾಳೆ ನಾ ತೋಟಕ್ಕೆ ಬರಂಗಿಲ್ಲ ಸರ್. ಹಂಗಿದು ಅಷ್ಟು ನೋವು ಹೋಗುತ್ತೆ. ಅಷ್ಟು ನೋವು ಸರ್. ಇವತ್ತು ನಮ್ಗೆ ಯಾವುದೇ ದೇವರ ಕೃಪೆಯಿಂದ ಹಿಂಗ ಐತೆ ಅನ್ನೋದಕ್ಕೆ ಮಾಲ್ ಇಷ್ಟು ತೆಗಿತಾ ಇದೆ ಸರ್. ಸರ್ ಫಸ್ಟ್ನೇ ವರ್ಷ ಸರ್ ನಂದು ಈ ಇವತ್ತು ಹಾರ್ವೆಸ್ಟಿಂಗ್ ಮಾಡ್ಕೊಂಡು ಸಾಯಂಕಾಲ ಹೋಗಿದ್ದೀವಿ. ಬೆಳಿಗ್ಗೆ ಬಂದು ನೋಡಿದ್ರೆ ಮಳೆ ಆಗಿಬಿಟ್ಟೈತಿ, ಚೆನ್ನಾಗಿ ಮಳೆ ಗಾಳಿ ಬಿಟ್ಬಿಡತಿ. ಬೆಳಿಗ್ಗೆ ಬಂದು ನೋಡಿದ್ರೆ ಚಾಪಿ ಆಸ್ತಿ ಹಂಗಾಗಿ ಸರ್ ಮುಂಗಾರು ಮಳೆಗಳು ಎಲ್ಲ ಆರ್ಭಟಗಳು ಗಾಳಿ ಬಿಡುತ್ತೆ, ಆಮೇಲೆ ಆಲೆಕಲ್ ಮಳೆ ಆಗುತ್ತೆ, ಅವನ್ನೆಲ್ಲ ನೋಡ್ಕೊಂಡು ಇವತ್ತು ನಾವು ಲಾಭ ತೆಗಿಬೇಕು ಸರ್. ಸರ್ ಇದಕ್ಕೆ ಅದೃಷ್ಟನೇ ಬೇಕು. ಅದೃಷ್ಟ ಸರ ಈಗ ಅದೃಷ್ಟ ಸರ್ ಪರ್ ಡೇ ಸರ ಮಾಡೋದಲ್ಲ ಅದ್ರ ಜೊತೆಗೆ ದೇವರನ್ನು ನಮ್ ಸಪೋರ್ಟ್ ಆಗಿರ್ಬೇಕು. ಅವ್ರ ಅದೃಷ್ಟ ನಿಂತ್ಕೊಂಡಿರ್ತದೆ ಸರ್. ನೈಸರ್ಗಿಕ ಜೊತೆ ಯಾರು ಆಟ ಆಡ್ತಾರಲ್ಲ ಆಟ ಆಡೋದಂದ್ರೆ ಇದು ರೈತಾಕಿ ಮಾಡೋದು. ಅವ್ರಿಗೆ ಕಂಪಲ್ಸರಿ ಭಗವಂತ ಆಶೀರ್ವಾದ ಇರ್ಲೇಬೇಕು, ಕೃಪೆ ಇರ್ಲೇಬೇಕು. ಇದು ಮಾತ್ರ ಸತ್ಯ. ಹಾ ಸರ್ ಇವತ್ತು ಲೇಬರ್ ಹಾ ಸರ್ 60 ಜನ ಅದಾರ ಸರ್. ಟೋಟಲ್ ಇವತ್ತು 60 ಜನ ಅದಾರ ತೋಟದ ಲೇಬರ್. ಒಬ್ಬ ಲೇಬರ್ ಇಂಥವು 4 ಟ್ರೇ ಅಂದ್ರೆ ಇದು 10 kg ಇದೆಲ್ಲ 4 ಟ್ರೇ ಇತ್ತು ಮುಗಿದ್ರೆ ರಗಡು 40 kg ಹರಿಬೇಕು ಒಬ್ಬ ಮನುಷ್ಯ. ಈ ತರ ಈಲ್ಡ್ ಇದ್ರು 40 kg ಸರ್. 6 hours ಅಲ್ಲಿ ಸರ್ ಪೇಮೆಂಟ್ ಸರ್ 6 ತಾಸು ಸರ್ 300 ರೂಪಾಯಿ ಪೇಮೆಂಟ್ ಸರ್ ಅವ್ರಿಗೆ. 6 ತಾಸು ಕೆಲಸದಲ್ಲಿ 4 ಟ್ರೇ ಅವ್ರಿಗೆ ಟಾರ್ಗೆಟ್ ರೀಚ್ ಆಗಲ್ಲ. ಅದು ರೀಚ್ ಆಗಲ್ಲ. ಇವ್ರಿಗೆ ನಾವು ಒಂದು ಟಾರ್ಗೆಟ್ ಕೊಟ್ಟಿರ್ತೀವಿ ಸರ್. ಶೇಖರ್ ಬೈ ಬರ್ರಿ ನಾವು ಒಂದು ಇಷ್ಟು ಕೊಟ್ಟಿರ್ತೀವಿ ಅಂತ. ಇವತ್ತು 120 ಟ್ರೇ ಆರ್ಡರ್ ತೊಗೊಂಡಿ ಸರ್ ಇವ್ರ ಕಡೆ. ಇದು ಇವಾಗ ಆಗೈತೆ ಸರ್. ಇವಾಗ ಸುಮಾರು ಒಂದು 90 ಟ್ರೇ ಆಗೈತೆ. ಇನ್ನೊಂದು ತಾಸು ಒಳಗೆ ಕೊಟ್ಬಿಡ್ತೀನಿ ಸರ್. ಕೊಡ್ತೀರ? ಇನ್ನೊಂದು ಗಾಡಿಗೆ ಸರ್ 80 ಟ್ರೇ 20 kg ತುಂಬಿಸ್ಬೇಕು ಸರ್. 20 kg 80 ಟ್ರೇ ಅಂದ್ರೆ ಒಂದು ಟನ್ 600 ಕ್ವಿಂಟಲ್ 1600 kg ಇವತ್ತು ಅವ್ರಿಗೆ ಕೊಡ್ಬೇಕು ಸರ್. ಅವ್ರಿಗೆ ಕೊಡ್ಬೇಕು ಸರ್. ಇವ್ರಿಗೆ ಟೈಮಿಂಗ್ 12 ಗಂಟೆ ಕೊಟ್ಟಿನಿ ಸರ್. ರೀಚ್ ಆಗ್ತೇನೆ. ಅವ್ರಿಗೆ ಇನ್ನೊಬ್ಬರಿಗೆ 4 ಗಂಟೆ ಕೊಟ್ಟಿದ್ದೀನಿ. ಆಗುತ್ತೆ ಸರ್. ರೀಚ್ ಆಗುತ್ತೆ ಸರ್. ಅದ್ರ ಜೊತೆಗೆ ಅಂದ್ರೆ ಆಳುಗಳು ನಿಮ್ಗೆ ಇದು ಬೇಕೇ ಬೇಕು. ನಮ್ಮ ಈಗ ಕಾಯಂ ಬರೋ ಲೇಬರ್ ಏನಿರ್ತಾರೆ ಸರ್ ಆಳುಗಳು ಯಾವ್ದೇ ರೀತಿ ಏನು ಇಳಿಸ್ಕೊಳಂಗಿಲ್ಲ. ಒಂದು ಯಾರೋ ಹೊಸದಾಗಿ ಬಂದ್ರೆ ಅಲ್ಪ ಸ್ವಲ್ಪ ಏನೋ ಮಾಡ್ತಾರೆ, ಮಾಹಿತಿ ಕೇಳ್ತಾರೆ. ಇವರು ಕೊಡ್ತಾರ. ಇವ್ರ ಜೊತೆ ಬಂದಾರ ಡ್ರೈವರ್ಸ್ ಆಯ್ತು, ಅವರು ಲೇಬರ್ಸ್ ಆಯ್ತು, ಇವ್ ಪ್ಯಾಕರ್ಸ್ ಇವ್ರದೇ ಸರ್. ಇವರೆಲ್ಲ ನೀಟಾಗಿ ಬಂದು ಪೇಪರ್ ಹಾಕಿ ಇದು ಮಾಡ್ಬಿಡ್ತಾರೆ ಸರ್. ಸ್ವಲ್ಪ ಅಸ್ತವ್ಯಸ್ತ ಆಯ್ತಾ ನಮ್ಮ ಲೇಬರ್ ಹಚ್ಚಿ ನಾನು ಮಾಡ್ಸಿರ್ತೀನಿ. ಇದೆಲ್ಲ ನೀಟಾಗಿ ಪ್ಯಾಕಿಂಗ್ ಮಾಡಿ ಕಾಟ ಮಾಡಿ ಗಾಡಿ ಲೋಡ್ ಗಾಡಿ ಲೋಡ್ ಹೋಗ್ರಿ ನಂದೇ ಸರ್ ಮಾಲ್. ಇದು ಲೋಡ್ ಆಗಿ ಪೇಮೆಂಟ್ ಆಗಿ ಇವ್ರದ್ದು ಮಾಲ್ ಗಾಡಿ ಒಳಗೆ ಬಿದ್ದು ಹಗ್ಗ ಹಾಕಿದ್ಮೇಲೆ ಹಗ್ಗ ಹಾಕಿ ನಾ ಅವ್ರದ್ದು ಈಗ ನಾ ಮಾಲ್ ಇದು ತೊಯ್ತಾ ಬಿಟ್ಟು ಹೋಗ್ಬಿಡ್ತಾರೆ ಸರ್. ಇಲ್ಲಿ ಸರ್ ತೋಟದಾಗ ಏನಾದ್ರೂ ನಾವೇ ಜವಾಬ್ದಾರಿ ಸರ್. ಇವ್ರು ಮಾಲ್ ಬಿತ್ತು ಗಾಡಿ ನಮ್ದು ಗೇಟ್ ತಟಾಯ್ತಾ ನಮ್ಮ ಅಕೌಂಟ್ ಪೇಮೆಂಟ್ ಬಿತ್ತಾ ಇವ್ರ ಜವಾಬ್ದಾರಿ ಸರ್. ಹೊರಗೆ ಹೋಗಲಿ ಮಳೆ ಆಗಲಿ ತೋಸಿಲಿ ನನಗೆ ಸಂಬಂಧ ಇಲ್ಲ ಸರ್. ಈಗ ಏನಾಯ್ತಲ್ಲ ಸರ್ ಮಳೆ ಆಯ್ತಪ್ಪ ಅಂದ್ರೆ ನಾನೆಲ್ಲ ಹೊರಗೆ ಹೊಚ್ಚಿಡ್ಬೇಕು, ಶೆಡ್ಡಿನಾಗ ಬೆಳಿಬೇಕು, ಗೊಬ್ಬರ ಹಾಕ್ಬೇಕು, ಅವನು ಎಲ್ಲಾ ರೆಡಿ ಮಾಡ್ಬೇಕು, ಕಟಾವ್ ಮಾಡ್ಬೇಕು, ಈ ತರ ಟ್ರೇ ಎಲ್ಲ ರೆಡಿ ಮಾಡಿ ಸರ್. ಅಲ್ಲಿವರೆಗೆ ದೇವ್ರು ನಮ್ ಕಾಯ್ಬೇಕ್ರಿ ರೈತ ಸರ್. ಇವಾಗ ನೋಡಿ ಸರ್ 11 ತಿಂಗಳ ಕೆಲಸದಿಲ್ಲ ನಾನು ಆರಾಮ್ ಮಾಡಿದೀನಿ ಸರ್ ಈ ತೋಟದಲ್ಲಿ ಕೆಲಸನ. ನಮ್ ಟೈಮ್ಗೆ ನಾವು ಮಾಡಿದ್ವಿ ಸರ್. ಬಟ್ ಈ ಟೈಮ್ ನಾವು ಮಾಡಕ್ ಸರ್
ಈ ಪ್ರಕೃತಿಯಿಂದ ಹಾಂ ಸರ್ ಹೆಂಗ್ ಉಳ್ಬೇಕಂದ್ರೆ ಸರ್ ಅದು ಹೆಂಗೆ ಹೇಳುತ್ತಾ ಹಂಗೆ ಕೇಳ್ಬೇಕು ಸರ್ ನಾವು. ನಾವು ಲೇಜಿಯಾಗಿ ಬಿಟ್ಟಿವ್ಯಾ ಬಿಡಂಗಲ್ಲ ಸರ್. ಬೆಳಿಗ್ಗೆ ನಾವೆಲ್ಲ ಸರ ಫ್ರೀ ಟೈಮ್ನಾಗೆಲ್ಲ ಸ್ವಲ್ಪ ಆರಾಮಾಗಿ ಬರ್ತಿರ್ತೀವಿ ತೋಟಕ್ಕೆ. ಹಾಂ ಎರ್ಲಿ ಮಾರ್ನಿಂಗ್ ಹೇಳ್ತೀವಿ, ದಿನನಿತ್ಯದ ಕಾರ್ಯಗಳನ್ನು ಮುಗಿಸ್ಕೊಂಡು ಸ್ನಾನಗೇನ ಮಾಡ್ಕೊಂಡು ಸೀದಾ ಟಿಫಿನ್ ಮಾಡ್ಕೊಂಡು ತೋಟದಾಗ ಕಳೆದಾರ ಸರ. ಲೇಬರ್ ಜೊತೆನೆ ಊಟ ಮತ್ತು ಅವ್ರ ಜೊತೆನೆ ಕೆಲಸ, ಮತ್ತು ಅವ್ರು ಹೋದ ಮ್ಯಾಗ ಒಂದು ವಾರ ತೋಟದಾಗ ಇದ್ಕೊಂಡು ಮತ್ತು ಅವಾಗ ಊರ ಕಡೆ ಹೋಗ್ತಾ ಇರ್ತೀವಿ. 1 ತಿಂಗಳು ತಪಾಸ್. 1 ತಿಂಗಳು ತಪಾಸ್. ಯಾವುದು ಫ್ಯಾಮಿಲಿ ಟೈಮ್ ಕೊಡಂಗಿಲ್ಲ, ಯಾವುದೇ ರೀತಿ ಯಾರು ಏನು ಫಂಕ್ಷನ್ ಇದ್ರೆ 1 ತಿಂಗಳು ಅಟೆಂಡ್ ಆಗಲ್ಲ ಸರ್. ಏನು ಅಡ್ಡಾಡಂಗಿಲ್ಲ ಸರ್, ಎಲ್ಲಿ ಹೋಗಂಗಿಲ್ಲ ಸರ್. ತೋಟ ಬಿಟ್ಟು ಎಲ್ಲಿ ಕದಲಂಗಿಲ್ಲ. ಯಾಕೆ ಎಲ್ಲ ನಾವು ಇರ್ಲೇಬೇಕಂತಿಲ್ಲ, ಮಾಡ್ತಾ ಇರ್ತಾರೆ ಸರ್ ತೋಟದಾಗ. ಬಟ್ ಅದೊಂದು ಜವಾಬ್ದಾರಿ ಅನ್ನೋದು ಇರ್ತಲ್ಲ ಸರ್, ಮಾಡ್ಲೇಬೇಕು. ಮಾಡ್ಬೇಕಲ್ಲ ಸರ್. ಟಾರ್ಗೆಟ್ ರೀಚ್ ಮಾಡ್ಬೇಕಲ್ಲ ಸರ್. ಟಾರ್ಗೆಟ್ ರೀಚ್ ಆಗಿಲ್ಲ ಅಂದ್ರೆ ಡಬಲ್ ಪೆನಾಲ್ಟಿ ಐತೆ ಸರ್. ನಿನ್ನೆ ಟಾರ್ಗೆಟ್ ರೀಚ್ ಮಾಡೋಕ್ಕಾಗಲ್ಲ, ಒಂದು ಲೇಬರ್ ಕೈ ಕೊಟ್ರು ಅನ್ನೋದಕ್ಕೆ ಇವ್ರಿಗೆ ಒಂದು ಗಾಡಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ ನಾವು. ಅಂದರೆ ಸುಮಾರು 1.5 ಲಕ್ಷ ಲಾಸ್. 1.5 ಲಕ್ಷ ಮಾಲ್ ಆರ್ಡರ್ ಇದ್ದಿದ್ದು ಕ್ಯಾನ್ಸಲ್ ಮಾಡ್ಕೊಂಡು. ಇನ್ನೊಂದು ಏನಾಯ್ತು, ಇದ್ರ ಏಜ್ ಆಯ್ತು ಅಂದ್ರೆ ಟೈಮಿಂಗ್ ಮುಗಿತಂದ್ರೆ ಮಾಲ್ ನಿಲ್ಲಲ್ಲ, ಮಾಲೆಲ್ಲ ಬೀಳಲ್ಲ, ಆಟೋಮೆಟಿಕ್ ಕೆಳಗೆ ಬಿದ್ದು ಬಿಡ ಕೆಳಗೆ ಬಿದ್ದು ಬಿಡು ಸರ್. ವೇಸ್ಟ್ ನಮಗೆ. ಬಿದ್ದೆಲ್ಲ ವೇಸ್ಟ್ ಸರ್. ಇನ್ನೊಂದು ರಿಸ್ಕ್ ಏನೈತೆ ಗೊತ್ತಾ ಸರ್, ನೀರ್ಲೆದು ಇವತ್ತು ಮಾರ್ಕೆಟ್ 55 100 ಐತೆ ಸಂಬಂಧಪಡಲ್ಲ. ಬಟ್ ಅರ್ಲಿ ಡೈಲಿ ಹಾರ್ವೆಸ್ಟಿಂಗ್ ಹಾರ್ವೆಸ್ಟಿಂಗ್ ಆಗ್ಬೇಕು ಸರ್. ಅದು 10 ರೂಪಾಯಿ ಕೆಜಿ ಇರಲಿ, 100 ರೂಪಾಯಿ ಕೆಜಿ, 100 ರೂಪಾಯಿ ಕೆಜಿ ಇರಲಿ, ಸಂಬಂಧಪಡಲ್ಲ. ಇಲ್ಲ ನನ್ನ ಟೈಮ್ ಮುಗಿತು, ನಾನು ಕೆಳಗೆ ಹೋಗ್ತೇನೆ ಅಂತ ಹೇಳ್ಬಿಡು ಸರ್. ಅದು ಕೇಳಲ್ಲ ಸರ್, ಹೇಳಲ್ಲ ಸರ್. ನಿಸರ್ಗ ಕೈಯಲ್ಲಿ ಐತಲ್ಲ ಸರ್. ನಮ್ ಸರ ಪೇರು ನಾವು 8 ದಿನ ಬಿಟ್ಟು ಕಟ್ ಮಾಡ್ರೆ ನಡಿತೈತಿ. ನಡೀತು ಸರ್. ಮ್ಯಾಂಗೋ ನಡಿತೈತಿ, ಹಲಸೆ ನಡಿತೈತಿ, ಮೂಸಂಬಿ ನಡಿತೈತಿ, ಯಾವುದೇ ನೆಟ್ಗೆ ಸರ್. ಇದು ಮಾತ್ರ ಇದು ಹೇಳ್ದಂಗೆ ನಾ ಕಳಿಸ್ಬೇಕು. ನಾವ್ ಹೇಳ್ದಂಗೆ ಇದು ಕೇಳಕ್ ಸಾಧ್ಯನೇ ಸರ್. ಕೆಳಗೆ ಉದ್ರೈತಿ, ಏನೋ ಒಂದು ಬಾಕ್ಸ್ ಕಳ್ಸೋಣ. ಈಗ ಮಾಲ್ ಹೋಗಿ ಇವ್ರು ಸರ ಒಂದು ಸಪ್ರೇಟ್ ಲೇಬರ್ ಅಂತ ಅದಕ್ಕೆ ಇಟ್ಬಿಟ್ಟು ಸರ್ ಇವ್ರು. ಒಂದ್ ನಾವಾಗೆ ಆಗ್ತಾ ಇರ್ತೀವಿ, ಲೇಬರ್ ಆಗ್ತಾ ಇರ್ತಾವೆ, ಬರ್ತಾನೆ ನೋಡ್ತಾನೆ ಡ್ಯಾಮೇಜ್ ಆಯ್ತಾ ಹೊರಗೆ, ಇಲ್ಲಾಂದ್ರ ಅವ್ರು ಸಾಕ ಅವ್ರು ಫೋನ್ ಹಾಕತ್ತ, ಅವ್ರು ನನಗೆ ಫೋನ್ ಮಾಡ್ತಾರೆ, ಸರ್ ನಿಮ್ಮ ತೋಟದಿಂದ ಡ್ಯಾಮೇಜ್ ಮಾಲ್ ಬರ್ತಾ ಇದೆ, ನನಗೆ ಬೇಡ ಅಂದ್ಬಿಡ್ತಾನೆ ಸರ್. ನಾವು ರೈತರು ಏನು ಸರ್ ಯಾರಿಗೆ ಮೋಸ ಮಾಡ್ತಾ ಇಲ್ಲ. ನಾವು ರೈತರು ಏನಂದ್ರೆ ಸರ್, ಒಂದು ಹೆಮ್ಮೆ ವಿಷಯ ನಮ್ಮ ರೈತಾಪಿ ಕುಟುಂಬ ಅಲ್ಲಿಂತ ಹೇಳ್ಬೇಕಾದ್ರೆ ನನಗೆ ಹೆಮ್ಮೆ ವಿಷಯ ಏನಂದ್ರೆ, ಯಾವುದೇ ರೈತ ಯಾರಿಗೆ ಮೋಸ ಮಾಡಲ್ಲ ಸರ್. ರೈತರಿಗೆ ಎಲ್ಲ ರೀತಿಯಿಂದ ಮೋಸ ಆಗ್ತಾ ಇರ್ತಾ, ಬಟ್ ಯಾರ ರೈತರಿಗೆ ಮೋಸ ಮಾಡಲ್ಲ ಸರ್. ಅದೊಂದು ಹೆಮ್ಮೆ ವಿಷಯ ಸರ್. ನಾನು ರೈತಾಪಿ ಕುಟುಂಬದಲ್ಲಿ ಹುಟ್ಟಿರೋದಕ್ಕೆ ಅದೊಂದು ಹೆಮ್ಮೆ ವಿಷಯ ಸರ್. ನಮಗೆ ಒಂದು ಮೋಸ ಆಗುತ್ತ ಸರ್, ಒಂದ್ ಗೊಬ್ಬರ ತರ ಮೋಸ ಆಗುತ್ತ, ಬಟ್ ರೈತಿಗೆ ಮಾತ್ರ. ಆದ್ರೆ ನಮ್ಮದೊಂದು ಹೆಮ್ಮೆ ವಿಷಯ ಏನಂದ್ರೆ ಸರ್, ನಾವು ಸುಮಾರು ಇದೇ ಸೀಸನ್ ಅಲ್ಲಿ ಸುಮಾರು ಒಂದು 2,000 ಲೇಬರಿಗೆ ಲೆಕ್ಕ ಕೆಲಸ ಕೊಟ್ಟಂಗ. ಇವತ್ತೇ 60 ಜನ ಒಂದು ತಿಂಗಳು ಸತತವಾಗಿ, ಸುಮಾರು 1800 ಒಂದು ದಿನಕ್ಕೆ 60 ಜನ ಲೇಬರ್, ಒಂದು ತಿಂಗಳ ಸತತವಾಗಿ ಕೆಲಸ. ಅಂದರೆ 1800ರಿಂದ 2000 ಹೆಚ್ಚು ಕಮ್ಮಿ ಒಂದೇ ತಿಂಗಳಲ್ಲಿ ಅಷ್ಟು ಕೆಲಸ ಕೊಟ್ಟಾಗ ನನಗೆ ಹೆಮ್ಮೆ ಅದು ಒಂದು ತಿಂಗಳಲ್ಲಿ. ಬಟ್ ಡೈಲಿ ನಮ್ಮ ತೋಟದಲ್ಲಿ ಎಲ್ಲ ತೋಟದಲ್ಲಿ ನಡೆಯೋದ್ರೆ ಒಂದು 20ರಿಂದ 25 ಜನ ಲೇಬರ್ ಇರ್ತಾರೆ ಸರ್ ಪರ್ ಡೇ. ಹಾಂ, ನಮ್ಮದು ಪೊಮ್ಮ ಇದೆ, ಮ್ಯಾಂಗೋ ಇದೆ, ಮೂಸುಂಬೆ, ಎಲ್ಲ ತೋಟದಲ್ಲಿ ಲೆಕ್ಕ ಹಾಕಿದ್ರೆ ಒಂದು 20ರಿಂದ 25 ಜನ. ಪ್ರತಿಯೊಂದು ತೋಟದಲ್ಲಿ ಒಂದೊಂದು ಫ್ಯಾಮಿಲಿ ಇಟ್ಟಿದ್ದೇವೆ. ಅವ್ರ ಮ್ಯಾನೇಜ್ಮೆಂಟು, ವಾಟರ್ ಮ್ಯಾನೇಜ್ಮೆಂಟು, ಸ್ಪ್ರೇ ಏನೇ ಇರ್ಬೋದು, ಯಾರು ಬಂದರು ಎಲ್ಲ ನೋಡ್ಕೊಳಕ್ಕೆ ಅವ್ರ ತೋಟ ಇದೆ. ಸೀಸನ್ ವೈಸ್ ನಾವು ಎಲ್ಲಿರ್ತೀವಿ ಆ ಸೀಸನ್ ವೈಸ್ ಅಲ್ಲಿ ಇದ್ದು ಬಿಡ್ತೀವಿ. ದಾಳಿಂಬೆ ಅಂತ ಬೆಳೆ ಯಾವುದಿಲ್ಲ ಸರ. ನಮ್ಗೆ ರೈತರಿಗೆ ರಿಸ್ಕ್ ಅನ್ಸುತ್ತೆ, ಅದ್ರಷ್ಟು ಈಸಿ ಕೆಲಸ ಯಾವುದಿಲ್ಲ ದಾಳಿಂಬೆ. ಇದು ನಮಗೆ ರಿಸ್ಕ್ ಅನ್ಸುತ್ತೆ. ಇದ್ರಷ್ಟು ರಿಸ್ಕ್ ಯಾವುದಿಲ್ಲ ಸರ್. ನಾನು ಇಷ್ಟು ವರ್ಷ ಅನುಭವದಲ್ಲಿ ಇದರಷ್ಟು ರಿಸ್ಕ್ ಯಾವ್ದು ಕಥೆ. ಇನ್ನೊಂದು ಸೆನ್ಸಿಟಿವ್, ಭಾಳ ಸೆನ್ಸಿಟಿವ್ ಸರ್, ಭಾಳ ಸೆನ್ಸಿಟಿವ್ ಫ್ರೂಟ್ ಸರ್. ಈಗ ಇವರಿಗೆ ನಾನು ಬೆಳಗ್ಗೆ ಎದ್ದು ಇವರಿಗೆ ಫೋನ್ ಮಾಡೀನಿ, ಇವ್ರು ರನ್ನಿಂಗ್ ಮಾಡಿರ್ತಾರೆ, ನಾನು ಬಂದಿನ ಇಲ್ಲ ಇವ್ರು ಬಂದಿನ ತೋಟಕ್ಕೆ ಅಂತೇಳಿ ಇಬ್ರು ಮಾಡ್ತಾ ಇದ್ದೀವಿ ಸರ್. ನಾನು ಬಂದ್ರೆ ಇವ್ರಿಗೆ ಅವಸರ ಮಾಡ್ಬೇಕು, ಇವ್ರು ಬಂದ್ರೆ ನನಗೆ ಅವಸರ ಮಾಡ್ಬೇಕು. ಮಾಲ್ ಕೊಡೋ ನಾನು ಜೋಡೆತ್ತಿದ. ಹಾಂ ಸರ್, ಮಾಲ್ ಕೊಡೋ ನನಗೆ ಬಾಧಕ, ತಗೋನಾರ ಇವ್ರಿಗೆ ಬಾಧಕ. ಯಾಕಂದ್ರೆ ಇನ್ನೊಂದು ಸರ್, ನಮ್ದು ಮಾರ್ಕೆಟ್ ರೀಚ್ ಆಗ್ಬೇಕು ಸರ್. ಏನ್ ರಿಸ್ಕ್ ಐತಂದ್ರೆ, ರೈತರದ್ದು ಒಂದು ರಿಸ್ಕ್ ಇದ್ರೆ ನಮ್ದು ಒಂದು ರಿಸ್ಕ್ ಐತಿ ಮಾರ್ಕೆಟ್ ರೀಚ್ ಆಗ್ಬೇಕಂದ್ರೆ. ಏನ್ ಗೊತ್ತಾ, ಈ ಫ್ರೂಟ್ಸ್ ಯಾವುದೇ ತರ 2 ರಿಂದ 4 ದಿನ ಇಷ್ಟು ಮಾರೋದಲ್ಲ. ಮಾಡ್ಬೇಕು, ಅವತ್ತಿನದ್ದೇ ಕಸ್ಟಮರ್ಗೆ ತಿನ್ನಂತ ಹೋಗುತ್ತಾರೆ. ಇದು ಗ್ರಾಹಕ್ ಇವತ್ತು ಕಟಿಂಗ್ ಮಾಡಿದೀವಿ, ನಾಳೆ ಬೆಳಗ್ಗೆ ಮಾರ್ಕೆಟಿಂಗ್, ನಾಳೆ ಬೆಳಗ್ಗೆ ಮಾರ್ಕೆಟ್ 4 hours ಅಲ್ಲಿ ನಾವು ಮಾರ್ಕೆಟ್ ರೀಚ್ ಆದ್ರೆ 4 ಗಂಟೆ ಬೆಳಗ್ಗೆ ಆಲ್ಮೋಸ್ಟ್ ಡಿಸ್ಟ್ರಿಬ್ಯೂಟರ್, ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಬಂಡೆ ವ್ಯಾಪಾರಸ್ಥರು ತಗೊಂಡೋಗಿ ಇವತ್ತು ಬೆಳಗ್ಗೆ ಇವತ್ತೆಷ್ಟು ತಾರೀಕು 4, ನಾಳೆ 5ನೇ ತಾರೀಕಲ್ಲಿ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ವ್ಯಾಪಾರ, ಸಾಯಂಕಾಲ 6 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಎಲ್ಲ ಮುಗಿದ್ ಬಿಡ್ಬೇಕು, ತಿನ್ನಿಸ್ಬಿಡ್ಬೇಕು. ಇದನ್ನ ತಿನ್ನಿಸ್ಬಿಡಕ್ ಸರ್, ಎಟ್ ಎ ಟೈಮ್. ಅಷ್ಟು ಸೆನ್ಸಿಟಿವ್ ಫ್ರೂಟ್ಸ್ ಸರ್ ಇದು.